ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ತಡರಾತ್ರಿ ರಾಷ್ಟ್ರೀಯ ಹೆದ್ದಾರಿ 48ರ ಹಿರಿಯೂರು ಸಮೀಪ ಅಗ್ನಿ ಅವಘಡ ಸಂಭವಿಸಿರ್ತಕ್ಕಂಥದ್ದು. ಖಾಸಗಿ ಬಸ್ ಹೊತ್ತಿರ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಟ್ರಾಫಿಕ್ ಜಾಮ್ ಉಂಟಾಗಿರ್ತಕ್ಕಂಥದ್ದು. ನೀವು ಈಗಾಗಲೇ ಟಿವಿ9 ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಸುಮಾರು ಅಗ್ನಿ ಅವಘಡ ಸಂಭವಿಸಿರ್ತಕ್ಕಂಥ 10 ಕಿಲೋಮೀಟರ್ಗಳ ಅಂತರದಲ್ಲಿ ರಾಷ್ಟ್ರೀಯ ಹೆದ್ದಾರಿ 48 ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಉಂಟಾಗಿರ್ತಕ್ಕಂಥದ್ದು. ಹಿರಿದಾದ ವೆಹಿಕಲ್ಗಳು ಕೂಡ ಕಂಟೈನರ್ಗಳು ಯಾವ ರೀತಿಯಾಗಿ ಮಂದಗತಿಯಲ್ಲಿ ಸಾಗ್ತಿವೆ ಅನ್ನೋದನ್ನು ಗಮನಿಸಬಹುದಾಗಿದೆ. ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿ 48 ಏರಿದೆ. ಇದು ಪುಣೆಯನ್ನು ಸಂಪರ್ಕ ಮಾಡುವಂಥ ಹೆದ್ದಾರಿ. ಈ ಹಿನ್ನೆಲೆಯಲ್ಲಿ ಭಾರೀ ವಾಹನಗಳು ಸೇರಿದಂತೆ ವೆಹಿಕಲ್ಗಳು ಸಂಚಾರವನ್ನು ಮಾಡ್ತಾನೆ ಇರ್ತವೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಕಿರಿದಾದ ರಸ್ತೆಯ ಮೂಲಕ ವಾಹನಗಳು ಸಾಗಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇರೋದ್ರಿಂದ ಸಂಪೂರ್ಣವಾಗಿ ಯಾವ ರೀತಿಯಲ್ಲಿ ವೆಹಿಕಲ್ಗಳು ಮೂವ್ಮೆಂಟ್ ಆಗ್ತಿದೆ ಅನ್ನೋದನ್ನು ಗಮನಿಸಬಹುದಾಗಿದೆ. ಬೃಹತ್ ಹಿರಿದಾಗಿರ್ತಕ್ಕಂಥ ಕಂಟೈನರ್ಗಳು, ಲಾರಿಗಳು ನಿಧಾನಗತಿಯಲ್ಲಿ ಸಾಗ್ತಿರ್ತಕ್ಕಂಥ ದೃಶ್ಯಾವಳಿಗಳು ಸಾಮಾನ್ಯವಾಗಿರ್ತಕ್ಕಂಥದ್ದು. ಕಳೆದ 2 ಗಂಟೆಗಳಿಂದಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದಿರ್ತಕ್ಕಂಥದ್ದನ್ನು ಗಮನಿಸಬಹುದಾಗಿದೆ. ಸಂಪೂರ್ಣವಾಗಿ ಶಿರಾದ ಸಮೀಪ ಇರತಕ್ಕಂಥ ತಾವರೆಕೆರೆಯಲ್ಲಿ ನಾವಿದ್ದೇವೆ. ಘಟನೆ ನಡೆದಿರ್ತಕ್ಕಂಥದ್ದು ಹಿರಿಯೂರಿನ ಗೊರ್ತೂಲ್ನಲ್ಲಿ. ಅಲ್ಲಿಯವರೆಗೂ ಕೂಡ ಇದೇ ಪರಿಸ್ಥಿತಿ ಮುಂದುವರೆದಿರ್ತಕ್ಕಂಥದ್ದು. ಅಲ್ಲಿ ಕಿರಿದಾದ ರಸ್ತೆಯ ಮೂಲಕ ವಾಹನಗಳು ಸಾಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 48 ಸಂಪೂರ್ಣವಾಗಿ ಜಾಮ್ ಆಗಿರ್ತಕ್ಕಂಥದ್ದು. ಈ ಒಂದು 10 ಕಿಲೋಮೀಟರ್ಗಳವರೆಗೂ ಏನಿದೆ ಇದು ಇನ್ನೂ ಕೂಡ ಮುಂದುವರೆದು ಟ್ರಾಫಿಕ್ ಜಾಮ್ ಉಂಟಾಗುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಸೋಮಶೇಖರ್ ಜೊತೆ ಶಿವಪ್ರಸಾದ್, ಟಿವಿ9. ತಡರಾತ್ರಿ ರಾಷ್ಟ್ರೀಯ ಹೆದ್ದಾರಿ 48ರ ಹಿರಿಯೂರು ಸಮೀಪ ಅಗ್ನಿ ಅವಘಡ ಸಂಭವಿಸಿರ್ತಕ್ಕಂಥದ್ದು. ಖಾಸಗಿ ಬಸ್ ಹೊತ್ತಿರ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಟ್ರಾಫಿಕ್ ಜಾಮ್ ಉಂಟಾಗಿರ್ತಕ್ಕಂಥದ್ದು. ನೀವು ಈಗಾಗಲೇ ಟಿವಿ9 ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಸುಮಾರು ಅಗ್ನಿ ಅವಘಡ ಸಂಭವಿಸಿರ್ತಕ್ಕಂಥ 10 ಕಿಲೋಮೀಟರ್ಗಳ ಅಂತರದಲ್ಲಿ ರಾಷ್ಟ್ರೀಯ ಹೆದ್ದಾರಿ 48 ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಉಂಟಾಗಿರ್ತಕ್ಕಂಥದ್ದು. ಹಿರಿದಾದ ವೆಹಿಕಲ್ಗಳು ಕೂಡ ಕಂಟೈನರ್ಗಳು ಯಾವ ರೀತಿಯಾಗಿ ಮಂದಗತಿಯಲ್ಲಿ ಸಾಗ್ತಿವೆ ಅನ್ನೋದನ್ನು ಗಮನಿಸಬಹುದಾಗಿದೆ. ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿ 48 ಏರಿದೆ. ಇದು ಪುಣೆಯನ್ನು ಸಂಪರ್ಕ ಮಾಡುವಂಥ ಹೆದ್ದಾರಿ. ಈ ಹಿನ್ನೆಲೆಯಲ್ಲಿ ಭಾರೀ ವಾಹನಗಳು ಸೇರಿದಂತೆ ವೆಹಿಕಲ್ಗಳು ಸಂಚಾರವನ್ನು ಮಾಡ್ತಾನೆ ಇರ್ತವೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಕಿರಿದಾದ ರಸ್ತೆಯ ಮೂಲಕ ವಾಹನಗಳು ಸಾಗಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇರೋದ್ರಿಂದ ಸಂಪೂರ್ಣವಾಗಿ ಯಾವ ರೀತಿಯಲ್ಲಿ ವೆಹಿಕಲ್ಗಳು ಮೂವ್ಮೆಂಟ್ ಆಗ್ತಿದೆ ಅನ್ನೋದನ್ನು ಗಮನಿಸಬಹುದಾಗಿದೆ. ಬೃಹತ್ ಹಿರಿದಾಗಿರ್ತಕ್ಕಂಥ ಕಂಟೈನರ್ಗಳು, ಲಾರಿಗಳು ನಿಧಾನಗತಿಯಲ್ಲಿ ಸಾಗ್ತಿರ್ತಕ್ಕಂಥ ದೃಶ್ಯಾವಳಿಗಳು ಸಾಮಾನ್ಯವಾಗಿರ್ತಕ್ಕಂಥದ್ದು. ಕಳೆದ 2 ಗಂಟೆಗಳಿಂದಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದಿರ್ತಕ್ಕಂಥದ್ದನ್ನು ಗಮನಿಸಬಹುದಾಗಿದೆ. ಸಂಪೂರ್ಣವಾಗಿ ಶಿರಾದ ಸಮೀಪ ಇರತಕ್ಕಂಥ ತಾವರೆಕೆರೆಯಲ್ಲಿ ನಾವಿದ್ದೇವೆ. ಘಟನೆ ನಡೆದಿರ್ತಕ್ಕಂಥದ್ದು ಹಿರಿಯೂರಿನ ಗೊರ್ತೂಲ್ನಲ್ಲಿ. ಅಲ್ಲಿಯವರೆಗೂ ಕೂಡ ಇದೇ ಪರಿಸ್ಥಿತಿ ಮುಂದುವರೆದಿರ್ತಕ್ಕಂಥದ್ದು. ಅಲ್ಲಿ ಕಿರಿದಾದ ರಸ್ತೆಯ ಮೂಲಕ ವಾಹನಗಳು ಸಾಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 48 ಸಂಪೂರ್ಣವಾಗಿ ಜಾಮ್ ಆಗಿರ್ತಕ್ಕಂಥದ್ದು. ಈ ಒಂದು 10 ಕಿಲೋಮೀಟರ್ಗಳವರೆಗೂ ಏನಿದೆ ಇದು ಇನ್ನೂ ಕೂಡ ಮುಂದುವರೆದು ಟ್ರಾಫಿಕ್ ಜಾಮ್ ಉಂಟಾಗುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಸೋಮಶೇಖರ್ ಜೊತೆ ಶಿವಪ್ರಸಾದ್, ಟಿವಿ9.